ಒಂದು ನಿಮಿಷ ಈ ವಿಡಿಯೋ ನೋಡ್ಕೊಂಬನ್ನಿ. ಮದ್ವೆ ಆಗಿದ್ರು ಬೇರೆಯವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರೋದು ಅಥವಾ ಅಫೇರ್ ಅನ್ನ ಇಟ್ಕೊಂಡಿರೋಂಥವ್ರು ಇದನ್ನ ಕೇಳಿ. ನಿಮ್ಮ ಅಫೇರ್ ಬಗ್ಗೆ ನಿಮ್ಮ ಹೆಂಡತಿಗೆ ಗೊತ್ತಾದ್ರೆ ನಿಮ್ಗೆ ಡಿವೋರ್ಸ್ ಕೊಡೋದು ಅಷ್ಟೇ ಅಲ್ಲದೆ ಮೇಂಟೆನೆನ್ಸ್ ಕೇಳಬಹುದು. ಒಂದು ಫೈನಾನ್ಷಿಯಲಿ ನಿಮ್ಗೆ ಹೊಡೆತ ಬೀಳುತ್ತೆ ಅನ್ನೋದಲ್ಲದೆ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ನಿಮ್ ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದೀರಿ ಅವರಿಗೆ ನೀವು ಮದ್ವೆ ಆಗಿದ್ದೀರಿ ಅನ್ನೋ ವಿಚಾರ ಗೊತ್ತಿಲ್ಲದೆ ನೀವೇನಾದ್ರೂ ಅವ್ರ ಜೊತೆ ಅಫೇರ್ ಅಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅಂತಂದಾಗ ಅವರು ನಿಮ್ಮ ಮೇಲೆ ಸೆಕ್ಷನ್ 69 ಆಫ್ BNS ಅಂಡರ್ ಅಲ್ಲಿ ಕೇಸ್ ಫೈಲ್ ಮಾಡಬಹುದು. ದಟ್ ಇಸ್ ಫಾಲ್ಸ್ ಪ್ರಾಮಿಸ್ ಆಫ್ ಮ್ಯಾರೇಜ್. ಆಲ್ಸೋ ಅವರು ನಿಮ್ಮ ಮೇಲೆ ಸೆಕ್ಷನ್ 63 ಬೋನಸ್ ಆಗಿ ಒಂದು ರೇಪ್ ಕೇಸ್ ಕೂಡ ಸಹ ಫೈಲ್ ಮಾಡಬಹುದು. ಅಂಡ್ ಇದರಿಂದ ನೀವು ಜೈಲಿಗೆ ಹೋಗ್ಬೇಕಾಗೂ ಬರುತ್ತೆ, ನಿಮ್ಮ ಕೆಲಸನೂ ಕಳ್ಕೊಳ್ತೀರಿ, ಹಾಗೆ ನಿಮ್ ಹೆಂಡತಿಗೆ ಮೇಂಟೆನೆನ್ಸ್ ಕೊಡೋದು ತಪ್ಪಲ್ಲ. ಸೊ ಇದಾಗತ್ತೆ ಡಬಲ್ ಧಮಾಕ. ಮದ್ವೆ ಆಗಿ ಇನ್ನೊಬ್ರ ಜೊತೆ ಇರೋದಲ್ಲ. ಸೊ ಮದ್ವೆ ಆಗಿ ಇನ್ನೊಬ್ರ ಜೊತೆ ಸಂಬಂಧ ಇಟ್ಕೊಂಡಿರುವಂತ ನಿಮ್ಮ ಫ್ರೆಂಡ್ಸ್ ಗೆ ಈ ರೀಲ್ ಅನ್ನ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಲೀಗಲ್ ಅಪ್ಡೇಟ್ಸ್ ನನ್ನ ಪೇಜ್ ಅನ್ನ ಫಾಲೋ ಮಾಡಿ. ಓಕೆ, ನೀವು ಹೇಳಿದ್ ಕರೆಕ್ಟ್ ಮೇಡಮ್. ಅದನ್ನ ಸ್ವಲ್ಪ ಉಲ್ಟಾ ಮಾಡಿ ಇದೇ ವಿಷಯನ ಹುಡುಗಿಯರ ಹತ್ರ ಹೆಂಗಸರು ಮಾಡಿದರೆ ಅವ್ರಿಗೇನಾದ್ರು ರೂಲ್ಸ್ ಇದೆಯಾ? ಅಲ್ಲಿ ನಮಗೆ ಗೊತ್ತಿಲ್ಲ ಆ ರೂಲ್ಸು, ಸ್ವಲ್ಪ ಹೇಳಿ ಅಂತ. ಸ್ವಲ್ಪ ನಿಮ್ಮ ಕಡೆಯಿಂದ ನಾಲೆಜ್ ಆಗಿ ತಿಳ್ಕೊಳ್ಳೋಣ ಅಂತ. ಯಾಕಂತ ಹೇಳಿದ್ರೆ ಹುಡುಗರಿಗೊಂದು ನ್ಯಾಯ ಹುಡುಗಿರಿಗೊಂದು ನ್ಯಾಯ ಇರಬಾರ್ದಲ್ವಾ, ಅದಕ್ಕೆ ಕೇಳಿದ್ದು. ಏನಾದರೂ ಇದ್ರೆ ಹೇಳಿ ಆಯಿತಾ?